ಇವತ್ತಿನ ಮಹಾಭಾರತ ಕಾರ್ಯಕ್ರಮದ ವಿಶೇಷ ಅತಿಥಿ ಚಿಂತಕರಾದ ಚಕ್ರವರ್ತಿ ಸೂಲಿಬೆಲೆ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸ್ಮಿತಾ. ಚಕ್ರವರ್ತಿ ಅವರೇ, 150ನೇ ವರ್ಷಾಚರಣೆ ವಂದೇ ಮಾತರಂ ನಮ್ಮ ರಾಷ್ಟ್ರೀಯ ಗೀತೆಯದ್ದು ಆಚರಣೆ ಆಗ್ತಾ ಇದೆ. 10 ಗಂಟೆಗಳ ಸುದೀರ್ಘ ಡಿಬೇಟ್ಗೆ ಪಾರ್ಲಿಮೆಂಟ್ನಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಆದ್ರೆ ನನಗಿರುವ ಕುತೂಹಲ, ನೀವು ಬೇರೆ ಬೇರೆ ದೇಶಗಳನ್ನ ಓಡಾಡಿದ್ದೀರಿ, ಆ ದೇಶದ ಸಂಸ್ಕೃತಿ ಬಗ್ಗೆ ತಿಳ್ಕೊಂಡಿದ್ದೀರಿ. ಪ್ರಪಂಚದ ಯಾವುದಾದ್ರೂ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಗೀತೆಯನ್ನ ಸೆನ್ಸಾರ್ ಮಾಡಿ ಹಾಡುವ ಅನಿವಾರ್ಯತೆ ಇದೆಯಾ ಅಂತ ಹೇಳಿ? ವಾಸ್ತವವಾಗಿ ಹಾಗೆ ನೋಡಿದ್ರೆ ಗೀತೆಯನ್ನೇ ಸೆನ್ಸಾರ್ ಮಾಡಬಾರದು. ಗೀತೆಯಲ್ಲಿ ಒಂದು ಪದ ಬದಲಾಗಬೇಕು ಅಂತಂದ್ರೆ ಲೇಖಕರ ಅನುಮತಿ ಬೇಕು, ಅಥವಾ ಸಾರ್ವಜನಿಕವಾಗಿರುವಂತ ಒಪ್ಪಿಗೆ ಸ್ವೀಕೃತಿ ಬೇಕು. ಉದಾಹರಣೆಗೆ ನಮ್ದು ನಾಡಗೀತೆಯಲ್ಲಿ ಒಂದು ಸಣ್ಣ ಪದವನ್ನ ಸೇರಿಸಬೇಕಾದಾಗ್ಲೂ ಕೂಡ ಸೇರಿಸಬೇಕೋ ಬೇಡವೋ, ಅದು ಕವಿಯ ಆಶಯಕ್ಕೆ ಒಪ್ಪಿಗೆ ಆಗತ್ತಾ, ಕವಿ ಅದನ್ನು ಒಪ್ಕೊಳ್ಬಹುದಾ ಅಂತ ಅನ್ಕೊಂಡಾಗ ಇಡೀ ಸಮಾಜ ಕವಿ ಅದಕ್ಕೆ ವಿರುದ್ಧವಾಗಿ ಇರಲಾರರು, ಹೀಗಾಗಿ ಮಾಡಬಹುದು ಎನ್ನುವಂತ ಒಂದು ಪರಿಕಲ್ಪನೆಯಿಂದ ಒಂದು ಸಾರ್ವಜನಿಕವಾದ ಕನ್ಸೆಂಟ್ ಬೇಕು ಅದಕ್ಕೆ. ಆದ್ರೆ ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ, ವಂದೇ ಮಾತರಂ ಒಂದೇ ನಮ್ಮ ದೇಶದಲ್ಲಿ ನಾವು ಯಾರದೇ ಆ ಬರದಂತವನ್ನ ಕನ್ಸೆಂಟ್ ಇಲ್ಲದೆ ನಮಗೆ ಬೇಕಾದಾಗ ಅದನ್ನು ತುಂಡರಿಸಿದ್ವಿ. ಅಷ್ಟೇ ಅಲ್ಲದೆ ಅದನ್ನು ವಿರೋಧಿಸಿಕೊಳ್ತಾ ಬಂದ್ವಿ. ಕೋಟ್ಯಂತರ ಜನ ಅದನ್ನು ಸಮರ್ಥಿಸಿಕೊಳ್ಳುವಾಗ ಕೆಲವು ಜನ ಅದನ್ನು ವಿರೋಧಿಸಿದ್ರು ಅಂದ ಮಾತ್ರಕ್ಕೆ ಅದನ್ನು ಹಾಡಬೇಕಾದಾಗ ಇಷ್ಟೇ ಹಾಡಿದ್ರೆ ಸಾಕು, ಹೀಗೆ ಹಾಡಿದ್ರೆ ಸಾಕು ಅಂತ ಹೇಳುವಂತ ಒಂದು ವಿಕಟ ಸ್ಥಿತಿಗೆ ನಾವು ಒಳಗಾದ್ವಿ ಅಂತ ನನ್ಗನ್ಸತ್ತೆ. ಆ ದೃಷ್ಟಿಯಿಂದ ವಂದೇ ಮಾತರಂ ಯಾವ ಹಾಡಿನ ಪೂರ್ಣ ಸತ್ವವೇ ಅದರ ಉಳಿದ ಸ್ಟ್ಯಾನ್ಸಾಗಳಲ್ಲಿ ಇದೆಯೋ ಅದನ್ನೇ ಬಿಟ್ಟು ಭೌಗೋಳಿಕ ವರ್ಣನೆಯಷ್ಟನ್ನೇ ಇಟ್ಕೊಂಡು ವಂದೇ ಮಾತರಂ ಅಂತ ಹೇಳುವಂತ ದುರ್ದಶೆಗೆ ಒಂದು ಸಿಲ್ಕೊಂಡ್ವಿ ಅಂತ ಅನ್ಸುತ್ತೆ ನನಗೆ. ಆ ಗೀತೆಯ ಮೂಲ ಉದ್ದೇಶ ಇದ್ದಿದ್ದು, ಹಾಗೆ ಆ ಗೀತೆಯನ್ನ ಬರದ ಸಂದರ್ಭದಲ್ಲಿ ಬಳಕೆ ಮಾಡ್ತಿದ್ದು ಕೂಡ ಇಡೀ ದೇಶವನ್ನ ಒಂದು ಮಾಡ್ಲಿಕ್ಕೆ. ಸ್ವತಂತ್ರ ಸಂಗ್ರಾಮದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಆ ಗೀತೆಯನ್ನ ಹಾಡ್ತಾ ಇದ್ದಿದೆ ನಾವೆಲ್ಲರೂ ಒಂದು ಅನ್ನೋ ಭಾವನೆಯನ್ನ ವ್ಯಕ್ತಪಡಿಸಲಿಕ್ಕೆ. ಆದ್ರೆ ಈಗ ದೇಶವನ್ನ ಒಗ್ಗೂಡಿಸಿದ ಗೀತೆಯನ್ನೇ ತುಂಡಾಕಿಸಿದ ಮನಸ್ಥಿತಿ ಇದೆಯಲ್ಲ, ಏನ್ ಹೇಳ್ಬೇಕು? 150 ವರ್ಷಗಳ ಬಳಿಕ ನಿಂತ್ಕೊಂಡು ಯೋಚನೆ ಮಾಡಿದಾಗ ಏನ್ ಅನ್ನಿಸ್ಕೊಳ್ಬೇಕು? ಒಂದು, ಈ ತುಂಡಾಗುವ ಪ್ರಕ್ರಿಯೆ ಇದೆಯಲ್ಲ ಸಲೀಸಾಗಿದ್ದಲ್ಲ. ವಾಸ್ತವವಾಗಿ ನಾನು ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ, ವಂದೇ ಮಾತರಂ ಅನ್ನೋದು ಆನಂದ ಮಠ ಅನ್ನುವಂತ ಕಾದಂಬರಿಯಲ್ಲಿ ಬರುವಂತ ಒಂದು ಗೀತೆ ಅಷ್ಟೇ. ಆ ಗೀತೆಯ ಮಂತ್ರ ಸ್ಪರ್ಶ ಏನ ಆ ಗೀತೆಗಿತ್ತು, ಆ ಕಾರಣಕ್ಕೆ ಪಾಪ್ಯುಲರ್ ಆಗಿದ್ದು. ಮೊದಲನೇದಾಗಿ ಅವತ್ತು ನಾವು ಬ್ರಿಟಿಷರ ಅಡಿಯಾಳಾಗಿದ್ವಿ, ಬ್ರಿಟಿಷರ ದಾಸ್ಯತ್ವವನ್ನು ಸ್ವೀಕಾರ ಮಾಡಿದ್ದಂತ ಪರಿಸ್ಥಿತಿಯಲ್ಲಿ ನಾವಿದ್ವಿ. ಇಂಥ ಸಂದರ್ಭದಲ್ಲಿ ಬಂಗದರ್ಶನ ಅಂತ ಒಂದು ಪತ್ರಿಕೆಯಲ್ಲಿ ಕವಿ ಬಂಕಿಮರು ಬರೆದಂತ ಒಂದು ಕಾದಂಬರಿ ನಿರಂತರವಾಗಿ ಏನ್ ಬರ್ತಿತ್ತೋ, ಆ ಕಾದಂಬರಿಯಲ್ಲಿ ಬರುವಂತ ಒಂದು ಗೀತೆಯಾಗಿ ವಂದೇ ಮಾತರಂ ಬಂತು. ಆ ಕಾದಂಬರಿಯಲ್ಲಿ ಹೇಗ್ ಬರುತ್ತೆ ಅಂತಂದ್ರೆ, ಒಂದಷ್ಟು ಸನ್ಯಾಸಿಗಳು ಅವರು ಇಡೀ ಹೋರಾಟವನ್ನು ಮುಸಲ್ಮಾನರ ವಿರುದ್ಧ ಸಂಘಟನೆ ಮಾಡ್ತಾರೆ. ಅದು ಬ್ರಿಟಿಷರ ವಿರುದ್ಧ ನೇರ ಹೇಳಲಿಕ್ಕಾಗೋದಿಲ್ಲ, ಹೀಗಾಗಿ ಮುಸಲ್ಮಾನರನ್ನ ರೂಪಕವಾಗಿ ಅವರು ಇಟ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. ಆ ತರದ ಪರಿಸ್ಥಿತಿಯಲ್ಲಿ ಆಗಿತ್ತು. ಬಹಳ ಹಿಂದೆ ಈ ದೇಶದಲ್ಲಿ ಸನ್ಯಾಸಿಗಳ ದೊಡ್ಡ ಆಂದೋಲನ ನಡೆದಿತ್ತು. ಅದನ್ನೇ ಕೇಂದ್ರವಾಗಿ ಇಟ್ಕೊಂಡು ಈ ಒಂದು ಪ್ರಕ್ರಿಯೆಯನ್ನು ರೂಪಿಸ್ತಾರೆ. ಅದರಲ್ಲಿ ಏನಾಗುತ್ತೆ, ಯಾರ್ಯಾರು ಬರ್ತಾರೋ ಅವರಿಗೆ ಸಂತಾನರಾಗುವ ಅಂದ್ರೆ ಸನ್ಯಾಸಿಗಳಾಗುವಂತ ದೀಕ್ಷೆಯನ್ನ ಕೊಡಲಾಗುತ್ತೆ. ಯಾರ ಸಂತಾನರು? ತಾಯಿ ಭಾರತೀಯ ಸಂತಾನರು ಅಂತ ಹೇಳುವಂತ ಪರಿಕಲ್ಪನೆ. ಆ ಪರಿಕಲ್ಪನೆ ಹೇಗೆ ಅಂತಂದ್ರೆ, ಒಬ್ಬ ತಾಯಿ ಕಾಳಿ ಸ್ವರೂಪದಲ್ಲಿ ಇರ್ತಾಳೆ, ಕೈಗೆ ಬೇಡಿ ಹಾಕೊಂಡು ನಿಂತಿರ್ತಾಳೆ. ಬಂದವನು ಕೇಳ್ತಾನೆ, ಯಾಕೆ ಕಾಳಿ ಸ್ವರೂಪಲ್ಲಿ ಇವಳು, ಯಾಕೆ ಕಪ್ಪಗಿದ್ದಾಳೆ? ಯಾಕೆ ಕಪ್ಪಗಿದ್ದಾಳೆ ಅಂದ್ರೆ ಅಂಧಕಾರವನ್ನು ಹೊತ್ಕೊಂಡಿದ್ದಾಳೆ. ಇಡೀ ದೇಶ ಸ್ಮಶಾನ ಸದೃಶವಾಗಿದ್ದಾಗ ಈ ದೇಶದ ತಾಯಿ ಮಾತ್ರ ಹೇಗೆ ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳುವ ಪ್ರಕ್ರಿಯೆ. ಅದಾದ ನಂತರ ಕೈಗೆ ಬೇಡಿ ಹಾಕಿರೋದು ಯಾರು ಆಳ್ತಾ ಇದ್ದಾರೋ ಅವರು ಬೇಡಿ ಹಾಕಿದ್ದಾರೆ. ಇದನ್ನು ಬಿಡಿಸೋದು ಹೇಗೆ? ಎಲ್ಲವನ್ನು ತ್ಯಾಗ ಮಾಡಿ ನೀನು ಇದಕ್ಕೆ ಸೇರ್ಕೊಂಡಾಗ ಮಾತ್ರ ಬಿಡಿಸ್ಲಿಕ್ಕೆ ಸಾಧ್ಯ ಅಂತ. ಹೀಗೆ ಆ ಒಂದು ಮೊಮೆಂಟಮ್ ಅನ್ನು ಕ್ರಿಯೇಟ್ ಮಾಡುವಂತ ಪ್ರಕ್ರಿಯೆ ಇದೆಯಲ್ಲ, ಅದು ಬಂಗದರ್ಶನ ಅನ್ನುವಂತ ಪತ್ರಿಕೆಯಲ್ಲಿ ಬರುವಾಗ ಈ ದೇಶದ ತರುಣರು ಹುಚ್ಚಿಗೆ ಬಿದ್ದು ಓದಿದ್ದಾರೆ ಅದನ್ನ. ಮುಂದೇನ್ ಬರುತ್ತೆ, ಮುಂದೇನಾಗುತ್ತೆ, ಹೇಗೆ ಇವರು ಕಾಪಾಡಿದ್ದಾರೆ, ನಾನು ಕೂಡ ಸಂತಾನನಾಗಬೇಕಲ್ಲ, ನಾನು ಕೂಡ ಈ ರಾಷ್ಟ್ರದ ರಕ್ಷಣೆಗೆ ಬರಬೇಕಲ್ಲ ಎನ್ನುವಂತ ಪ್ರೇರಣೆಯನ್ನ ಇಡೀ ಕಾದಂಬರಿ ಕೊಟ್ಟಿದೆ. ಅದರಲ್ಲಿ ಪ್ರೇರಣೆಯ ಮೂಲ ಅಂಶ ನೀವು ಈಗ ಗಮನಿಸಿದ್ರೂ ಗೊತ್ತಾಗುತ್ತೆ. ತಾಯಿ ಭಾರತೀಯ ಆ ಕೆಟ್ಟ ಸ್ವರೂಪದ ವರ್ಣನೆ ಮತ್ತು ಆಕೆಯನ್ನ ಭವ್ಯಗೊಳಿಸುವಂತ ಪರಿಕಲ್ಪನೆ. ಆ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ತ್ವಂ ಹಿ ದುರ್ಗಾ ದಶಪ್ರಹರಣ ಧಾರಿಣಿ ಕಮಲ ಕಮಲದಲ ವಿಹಾರಿಣಿ ಅಂತ ಹೇಳೋದಿರಬಹುದು, ಅಥವಾ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮರ್ಮ ಅಂತ ಹೇಳುವಂತಿರಬಹುದು, ಅಥವಾ ಆಕೆಯ ರಕ್ಷಣೆಗೋಸ್ಕರ ಕೋಟಿ ಕೋಟಿ ಕಂಠಗಳು, ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜೈರ್ಧೃತ ಕರಕರವಾಲೆ ಅಂತ ಹೇಳೋದಿರ್ಬೋದು. ಇವೆಲ್ಲ ಸೇರಿಸಿಕೊಂಡು ಅದಕ್ಕೊಂದು ಸ್ವರೂಪವನ್ನು ಕೊಟ್ಟಿವೆ ಅಂತ ಈ ದೃಷ್ಟಿಯಿಂದ ನಂಗೆ ನೋಡುವಾಗ ಅನ್ಸತ್ತೆ, ಆ ವಂದೇ ಮಾತರಂ ಗೀತೆಯ ಎಸೆನ್ಸ್ ಏನಿತ್ತು, ಆ ಎಸೆನ್ಸ್ ಅನ್ನು ತುಂಡರಿಸುವ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನ ದೇಶ ವಿಭಜನೆಯ ಮೊದಲನೇ ಹೆಜ್ಜೆ ಅಂತ ನನಗನ್ಸತ್ತೆ. ಈ ದೇಶದಲ್ಲಿ ದೇಶ ವಿಭಜನೆ ಹೇಗಾಯ್ತು ಅಂತ ನೀವೇನಾದ್ರೂ ಕೇಳಿದ್ರೆ ನೀವು ನಿಸ್ಸಂಶಯವಾಗಿ ಅದರ ಮೊದಲನೇ ಪಾಯಿಂಟ್ ಇಲ್ಲಾಯ್ತು ಅಂತ. ಯಾಕೆ ವಿಭಜನೆ ಆಯ್ತು ಅಂತ ಕೇಳಿದ್ರೆ, ಈ ದೇಶದ ಕೆಲವು ಮುಸಲ್ಮಾನರು ಹೇಳಿದ್ರು ನಮ್ಮಲ್ಲಿ ಮೂರ್ತಿ ಪೂಜೆಗೆ ಅವಕಾಶ ಇಲ್ಲ, ಹೀಗಾಗಿ ನಾವು ವಂದೇ ಮಾತರಂ ಅಂತ ಹೇಳೋದಿಲ್ಲ ಅಂತ. ತಾಯೇ ನಿನಗೆ ವಂದಿಸುವೆ ಅಂತ ಹೇಳಲಿಕ್ಕೆ ಸಿದ್ಧರಾಗೋದಿಲ್ಲ ಅವರು.
ಈ ಕಾರಣಕ್ಕೋಸ್ಕರ ಅವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕೋಸ್ಕರ ಎಲ್ಲೆಲ್ಲಿ ಭಾರತವನ್ನ ತಾಯಿ ಅಂತ ಗುರುತಿಸಿರುವಂತ ದುರ್ಗೆಯನ್ನ ಆರಾಧಿಸುವಂತ ಸಾಲುಗಳಿವೆಯೋ ಅದನ್ನ ತೆಗೆದುಬಿಟ್ಟು ನಾವು ಸುಜಲಾಂ ಸುಫಲಾಂ ಶುಭ್ರ ಜ್ಯೋತ್ಸ್ನಾಂ ಇವಿಷ್ಟಿರುವಂತ ಗೀತೆಯನ್ನು ಮಾತ್ರ ಹಾಡೋಣ ಅಂತ ಕಾಂಗ್ರೆಸ್ ಒಂದು ಐಡಿಯಾ ಮುಂದಿಡ್ತು. ಆ ಐಡಿಯಾನ ಆರಂಭದಲ್ಲಿ ಒಪ್ಪಿಕೊಂಡ ಮುಸಲ್ಮಾನರು ಆನಂತರದ ದಿನಗಳಲ್ಲಿ ಹೇಳಿದ್ರು ಒಂದೇ ಮಾತರಂ ಅನ್ನೋ ಪದಕ್ಕೆ ವಿರೋಧ ನಮಗೆ ಅಂತ. ಸೊ ನೀವು ಒಬ್ಬನಿಗೆ ಒಪ್ಪಿಸ್ಲಿಕ್ಕೆ ಅಥವಾ ಓಲೈಸ್ಲಿಕ್ಕೆ ಶುರು ಮಾಡಿದ್ರೆ ಅವನು ಯಾವ ಹಂತಕ್ಕೆ ಬೇಕಿದ್ರು ಹೋಗ್ತಾನೆ ಅನ್ನೋದಕ್ಕೆ ಈ ಒಂದೇ ಮಾತರಂ ಗೀತೆ ತುಂಡಾಗಿದ್ದೇ ಉದಾಹರಣೆ. ನನಗನ್ಸುತ್ತೆ 1923 ಕಾಕಿನಾಡದ ಅಧಿವೇಶನದಲ್ಲಿ ಯಾವತ್ತು ಮೌಲಾನಾ ಮೊಹಮ್ಮದ್ ಅಲಿ ಒಂದೇ ಮಾತರಂ ಹಾಡೋದನ್ನ ನಿಲ್ಲಿಸಬೇಕು ಅಂತ ವಿಷ್ಣು ದಿಗಂಬರ್ ಪಲಸ್ಕರ್ಗೆ ಹೇಳಿದ್ರು, ಅಲ್ಲಿಂದ ಒಂದೇ ಮಾತರಂನ ಒಂದು ಬೇರೆ ಸ್ವರೂಪ ತಗೊಳ್ತು. ಆ ಬೇರೆ ಸ್ವರೂಪ ತಗೊಳ್ಳೋದ್ರ ಹಿಂದಿಂದೆ ಪಾಕಿಸ್ತಾನದ ಬೀಜಾವಾಪ ಆಯ್ತು ಮತ್ತು ಈ ದೇಶ ತುಂಡರಿಸ್ತು ಅಂತ ನನ್ಗನ್ಸುತ್ತೆ. ಆಯ್ತು, ನಾವು ಈ ಪಾಲಿಟಿಕ್ಸ್ ಅಂದ್ರೆ ನೆಹರು ಕಾಲದಲ್ಲಿ ನಡೆದ ಪಾಲಿಟಿಕ್ಸ್ ಬಗ್ಗೆ ಮಾತನಾಡ್ಲಿಕ್ಕೆ ಮುಂಚೆ ಪಾರ್ಲಿಮೆಂಟ್ ಅಲ್ಲಿ ಈಗ ಆದ ಚರ್ಚೆಯ ಕೆಲವೊಂದಷ್ಟು ಸಂದೇಹಗಳನ್ನು ನಿಮ್ ಮುಂದೆ ಇಡ್ತೀನಿ. ಚರ್ಚೆ ಸಂದರ್ಭದಲ್ಲಿ ಕೆಲವರ ವಾದ ಏನಾಗಿತ್ತು, ಬರ್ದಿದ್ದೇ ಮೊದಲು 2 ಸ್ಟಾನ್ಸಾ ಈಗೇನ್ ಬಳಕೆಯಲ್ಲಿದೆ ಅದನ್ನ ಮಾತ್ರ ಬರ್ದಿದ್ರು, ನಂತರದ 4 ಸ್ಟಾನ್ಸಾಗಳನ್ನ ನಂತರದ ಹಂತದಲ್ಲಿ ಬರೆದ್ರು. ಬರ್ದವರೇ ಹಿಂಗ್ ಅರ್ಧರ್ಧ ಬರೆದ ಮೇಲೆ ಈಗ ಪೂರ್ತಿಯಾಗಿ ಒಪ್ಪೋದೇ ಸರಿ ಅಂತ ಹೇಳುವ ವಾದವನ್ನ ನಾವ್ ಯಾಕೆ ಒಪ್ಪಬೇಕು ಮಾತನಾಡಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಆನ್ ದ ಫ್ಲೋರ್. ಆನಂದ ಮಠದ ಕಾದಂಬರಿಯಲ್ಲಿ ಪರಿಪೂರ್ಣ ಒಂದೇ ಮಾತರಂ ಇತ್ತು ಮತ್ತು ಒಂದೇ ಮಾತರಂ ಅನ್ನುವಂತ ಆ ಗೀತೆಯ ನಿಜವಾದ ಶಕ್ತಿ ಇರೋದು ಒಂದೇ ಮಾತರಂ ಅನ್ನೋ 2 ಪದಗಳು ಆ ಮಂತ್ರಗಳಲ್ಲಿ. ನೀವು ಇಡೀ ಗೀತೆ ಬೇಡವಿಡಿ, ಒಂದೇ ಮಾತರಂ ಅನ್ನೋ ಎರಡು ಪದಗಳು ಕೂಡ ಇವತ್ತಿಗೂ ಕೂಡ 1000 ಜನ ತರುಣರು ಸೇರಿದ್ದಾಗ ಅವರು ಜೆನ್-ಝಿ ಅಂತ ಕರೀರಿ, ಜೆನ್ ಆಲ್ಫಾ ಅಂತ ಕರೀರಿ, ಅವ್ರ ನಡುವೆ ಒಂದೇ ಮಾತರಂ ಘೋಷಣೆ ಮೊಳಗುತ್ತು ಅಂತಂದ್ರೆ ಅದೊಂದು ಶಕ್ತಿಯ ಸಂಚಾರವನ್ನು ಉಂಟು ಮಾಡುವಂತದ್ದು. ಈ ಶಕ್ತಿಯ ಸಂಚಾರಕ್ಕೆ ನನ್ಗೆ ಗೊತ್ತಿಲ್ಲ ಇವರು ಹೇಗೆ ಅದನ್ನ 2 ಸ್ಟ್ಯಾನ್ಸಾ ಮಾತ್ರ ಆರಂಭದಲ್ಲಿ ಬರೆದಿದ್ರು ಅಂತ ಹೇಳ್ತಾರೆ ಅಂತ. ಆನಂದ ಮಠ ಕಾದಂಬರಿ ಅದು ಶುರುವಾಗೋದೇ ಒಂದೇ ಮಾತರಂನ ಪರಿಕಲ್ಪನೆಯಿಂದ. ಒಂದೇ ಮಾತರಂನ 2 ಸ್ಟ್ಯಾನ್ಸಾ ಮಾತ್ರ ಆತ ಮೊದಲಿಗೆ ಹೇಳೋದು, ಆನಂತರ ಇವನೇ ಕೇಳ್ತಾನೆ ಅಲ್ಲಿರೋ ಪಾತ್ರಧಾರಿ ಮುಂದಿನ ಗೀತೆಗಳನ್ನ ಹೇಳಲ್ಲ ಅಂತ. ಆಗ ಅವರದಕ್ಕೆ ಆಡ್ ಮಾಡ್ತಾ ಹೋಗ್ತಾರೆ. ಅದು ಪಾತ್ರದಲ್ಲಿ ಜೋಡಿಸಿಕೊಂಡಿರುವ ರೀತಿ ಹಾಗೆ. ಆದ್ರೆ ಬಂಕಿಮರು ಬರೆದಾಗ ಪರಿಪೂರ್ಣವಾಗಿ ಒಂದೇ ಮಾತರಂ ಗೀತೆಯನ್ನ ಬರೆದಿದ್ರು ಮತ್ತು ಆ ಗೀತೆಯನ್ನ ಸಮಾಜದ ಮುಂದೆ ಇರಿಸಲಾಗಿತ್ತು. ಆದ್ರೆ ದುರ್ದೈವದ ಸಂಗತಿ ಏನು ಅಂತಂದ್ರೆ ಒಂದೇ ಮಾತರಂ ಗೀತೆಯನ್ನ ತುಂಡರಿಸಿ ಅಥವಾ ಸ್ವಲ್ಪನೇ ಇಟ್ಕೊಳ್ಳಿ, ಕೊನೆಗೆ 2 ಪದಗಳನ್ನಾದ್ರೂ ಇಟ್ಕೊಳ್ಳಿ. ಒಂದೇ ಮಾತರಂ ಗೀತೆ ಪ್ರೇರಣೆಯ ಪದಗಳು, ಅದು ಮಂತ್ರ ಅಂತ, ಅದು ಸಾಧಾರಣವಾದ್ದಲ್ಲ. ನನಗೊಬ್ಬ ಹಿರಿಯ ಪೊಲಿಟಿಕಲ್ ಲೀಡರ್, ಸಂಘದ ಪ್ರಚಾರಕರು ಕೂಡ ಆಗಿದ್ರು. ಅವರೊಂದ್ಸಲ ಮಾತನಾಡ್ತಾ ಹೇಳ್ತಿದ್ರು, ಒಂದೇ ಮಾತರಂ ನೋಡ್ಲಿಕ್ಕೆ ತಾಯಿಯೇ ನಿನಗೆ ವಂದಿಸುವೆ ಅಂತ ಅಷ್ಟೇ ಅಂತ ಅನ್ಸುತ್ತೆ, ಒಂದೇ ಮತ್ತು ಮಾತರಂ ಅಂತ. ಬಟ್ ಅವ್ರು ಹೇಳಿದ್ರು ಇದು ಬರೀ ಒಂದೇ ಮಾತರಂ ಅಷ್ಟೇ ಅಲ್ಲ, ಒಂದೇ ತಾರಾಮ್ ಅಂತಾನೂ ಅರ್ಥ ಆಗುತ್ತೆ ಅಂತ. ತಾರಾ ಅನ್ನೋಳು ಕಾಳಿಯ ಸ್ವರೂಪ, ತಾಯಿ ಕಾಳಿಯನ್ನ ಗೌರವಿಸುವಂತ ಒಂದು ಶಕ್ತಿ ಮಂತ್ರವಾಗಿ ಅದು ಬಂತು. ಹೀಗಾಗಿ ಭಾರತದಲ್ಲಿ ಬ್ರಿಟಿಷರನ್ನ ಎದುರಿಸುವ ಹೊಸ ಶಕ್ತಿಯ ಸಂಚಾರ ಈ ಮಂತ್ರದ ಮೂಲಕ ಆಗಿತ್ತು. ಭಾರತ ಮನನಾತ್ರಾಯತೆ ಇತಿ ಮಂತ್ರ ಅನ್ನುವ ತತ್ವವಾಕ್ಯವನ್ನ ಒಪ್ಪಿಕೊಳ್ಳೋದಾದ್ರೆ ಆ ಮಂತ್ರವನ್ನ ಪದೇ ಪದೇ ಹೇಳಿದ್ದ ಕಾರಣಕ್ಕೋಸ್ಕರ ಈ ರಾಷ್ಟ್ರ ಮುಕ್ತಿಯ ಪಥದವರೆಗೂ ಬಂದು ನಿಂತ್ಕೊಳ್ತು ಅನ್ನೋದನ್ನ ನಾವು ನಿಸ್ಸಂಶಯವಾಗಿ ಒಪ್ತೀವಿ. ಈ ಕಾರಣಕ್ಕೆ ಅವ್ರಿಗೆ 2 ಸ್ಟ್ಯಾನ್ಸಾ, 1 ಸ್ಟ್ಯಾನ್ಸಾ, 3 ಸ್ಟ್ಯಾನ್ಸಾ ಅಲ್ಲ, 2 ಪದಗಳೊಂದಿಗೂ ದ್ವೇಷ ಇದೆ. ಬ್ರಿಟಿಷರಿಗೆ ಹೇಗೆ 2 ಪದಗಳೊಂದಿಗೆ ದ್ವೇಷ ಇತ್ತೋ ಹಾಗೆ ಇವತ್ತಿನ ಕೆಲವು ಮುಸಲ್ಮಾನರಿಗೆ ಈ 2 ಪದಗಳೊಂದಿಗೂ ದ್ವೇಷ ಇದೆ. ನನಗೆ ವಿಚಿತ್ರ ಅನ್ಸುತ್ತೆ, ಇದನ್ನ ಕಾಂಗ್ರೆಸ್ ಸಮರ್ಥಿಸಿಕೊಳ್ಳುತ್ತೆ ಅನ್ನೋದು ದುರಂತಕಾರಿ ಸಂಗತಿ ಅಂತ. ಇದರ ಜೊತೆಯಲ್ಲಿ ಈಗ ಚರ್ಚೆಗೆ ತರ್ತಾ ಇರೋದು ಮೋದಿ ಅವರು ಪಶ್ಚಿಮ ಬಂಗಾಳದ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು, ಹಾಗೆ ನೆಹರು ಕಡೆ ಬೊಟ್ಟು ಮಾಡಿ ಕಾಂಗ್ರೆಸ್ಗೆ ಅಪಖ್ಯಾತಿ ಹತ್ತೋ ತರದಲ್ಲಿ ಮಾಡ್ತಾ ಇರೋದು ಕೂಡ ಕೇವಲ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೋಲಾಗಬೇಕು, ಹಿನ್ನಡೆ ಆಗಬೇಕು ಅನ್ನೋ ಕಾರಣಕ್ಕೆ ಮಾತ್ರ ಅನ್ನೋದು ಕಾಂಗ್ರೆಸ್ನವರ ವಾದ. ಈಗ 150ನೇ ವರ್ಷಾಚರಣೆ ಅನ್ನೋದನ್ನ ನಾವು ಪರಿಗಣಿಸದೆ ಇರ್ಲಿಕ್ಕೆ ಸಾಧ್ಯವಾ? ಈ ಸಂದರ್ಭದಲ್ಲೂ ಚರ್ಚೆ ಆಗಬಾರದು ಅನ್ನೋದನ್ನು ಕೊಟ್ಟಿದ್ದೆ ಮೋದಿಗಲ್ಲ, ಬಂಕಿಂ ಚಂದ್ರ ಚಟರ್ಜಿ ಅವರಿಗೆ ಗೊತ್ತಿತ್ತು 2025-26ರಲ್ಲಿ ಬಂಗಾಳದ ಚುನಾವಣೆ ಬರುತ್ತೆ, ಅದಕ್ಕೋಸ್ಕರ ನಾನು ಈಗಲೇ ಹಾಡನ್ನು ಬರೀಬೇಕು ಅಂತ 150 ವರ್ಷಗಳ ಹಿಂದೆ ಬಂಕಿಮರು ಯೋಚನೆ ಮಾಡಿದ್ರು ಅಂತ ಕಾಂಗ್ರೆಸ್ ಹೇಳಿದ್ರು. ಯಾರು ಅಚ್ಚರಿ ಪಡಬೇಕಾಗಿಲ್ಲ. ಕಾಂಗ್ರೆಸ್ಸಿನ ದುರಂತ ಏನು ಅಂತಂದ್ರೆ ಅವರು ಒಂದೇ ಮಾತರವನ್ನ ಸಮರ್ಥಿಸಿಕೊಳ್ಳುವ ಯೋಗ್ಯತೆ ಇಲ್ಲ ಅವರಿಗೆ. ಯಾಕೆಂದ್ರೆ ಒಂದೇ ಮಾತರವನ್ನ ವಿರೋಧಿಸಿಕೊಂಡು ಬಂದ್ಬಿಟ್ಟಿದ್ದಾರೆ, ಅಥವಾ ಅವರು ಅಧಿಕೃತವಾಗಿ ತಾವು ವಿರೋಧಿಸಲಿಲ್ಲ ಅಂತಂದ್ರು ತಮ್ಮ ಇಡೀ ಮತ ಬ್ಯಾಂಕ್ ಅದನ್ನು ವಿರೋಧಿಸೋದ್ರಿಂದ ನಾವು ಅವರ ವಿರೋಧಕ್ಕೆ ಹೋಗಕ್ಕಾಗೋದಿಲ್ಲ ಅಂತ ಅನ್ಕೊಂಡು ಬಿಟ್ಟಿದ್ದಾರೆ. ಈಗ ಬಂಗಾಳದ ಚುನಾವಣೆ ಬೇರೆ, ಆ ಚುನಾವಣೆ ಇರಲಿಲ್ಲ ಅಂತಂದಿದ್ರೆ ಅವ್ರ ಫೀಲ್ಡ್ ಗೆ ಧೈರ್ಯವಾಗಿ ಧುಮುಕಿ ಒಂದೇ ಮಾತರನ್ನ ವಿರೋಧಿಸ್ತಾ ಇದ್ರು. ಈಗ ವಿರೋಧಿಸಿದ್ರೆ ಬಂಗಾಳದಲ್ಲಿ ಬಂಕಿಮರ ಸೆಂಟಿಮೆಂಟು, ರವೀಂದ್ರರ ಸೆಂಟಿಮೆಂಟು ಬಹಳ ಜೋರಾಗಿದೆ. ನೀವು ಏನೇ ಮಾಡಿದ್ರು ಬಂಗಾಳದ ಜನಕ್ಕೆ ತಮ್ಮವರು ಅನ್ನುವಂತ ಆ ದೃಢತೆ ಮಾತ್ರ ಯಾವತ್ತೂ ಕಳ್ಕೊಳ್ಳೋದಿಲ್ಲ ಅವರು. ಅಲ್ಲಿನ ಕಮ್ಯುನಿಸ್ಟ್ರು ಕೂಡ ಅಗತ್ಯ ಬಿದ್ದಾಗ ವಿವೇಕಾನಂದರ ಪ್ರತಿಮೆಗೆ ಸೈನ್ ಮಾಡ್ಲಿಕ್ಕೆ ಅಂತ ನಿಂತಂತವರು ಅಂತ ಕೇಳುವಾಗ ನಿಮ್ಗೆ ಅರ್ಥ ಆಗುತ್ತೆ, ಬಂಗಾಳ ತನ್ನತನವನ್ನು ಯಾವತ್ತೂ ಬಿಟ್ಕೊಡ್ಲಿಕ್ಕೆ ಒಪ್ಪಲ್ಲ.